ಈರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಧಾನಸಭೆಯ ಉಪಸಭಾಪತಿಗಳು ಶಾಸಕರು ಆದಂತ ಶ್ರೀ ರುದ್ರಪ್ಪ ಲಮಾಣಿಯವರ, ಮಾಜಿ ಸಚಿವರು ಶಾಸಕರು ಆದಂತ ಶ್ರೀ ಬಸವರಾಜ ಶಿವಣ್ಣನವರ, ರಾಣಿಬೆನ್ನೂರು ಕ್ಷೇತ್ರದ ಶಾಸಕರು, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ಪ್ರಕಾಶ್ ಕೋಳಿವಾಡ್ ಅವರ, ಶಾಸಕರಾದಂಥ ಯಾಸೀರ್ ಖಾನ್ ಪಠಾಣ್ ಅವರ, ಹುಬ್ಬಳ್ಳಿ ವಿದ್ಯುತ್ ಪ್ರಸರಣ ನಿಗಮದ ಅಧ್ಯಕ್ಷರಾದಂಥ ಶ್ರೀ ಅಜ್ಜಂಪೀರ್ ಖಾದ್ರಿ ಅವರ, ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಸೋಮಣ್ಣ ಅವರ, ಮಾಜಿ ಶಾಸಕರಾದಂಥ ಶ್ರೀ ರಾಮಪ್ಪ ಅವರ, ಈ ಹುದ್ದೆ ಬರ್ಕೊಟ್ಟಿಲ್ಲ, ಹಿರೇಕೆರೂರು ಶಾಸಕರಾದಂಥ ಶ್ರೀ ಯುಬಿ ಬಣಕಾರ್ ಅವರ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರುಗಳ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಬೀರಲಿಂಗೇಶ್ವರ ಸ್ವಾಮಿ ಎಲ್ಲ ದೇವರ ಭಕ್ತರುಗಳ, ತಾಯಂದಿರ, ಯುವ ಮಿತ್ರರ, ಮಾಧ್ಯಮದ ಸ್ನೇಹಿತರ, ಇವತ್ತು ಅತ್ಯಂತ ಸಂತೋಷದಿಂದ ಬೀರಲಿಂಗೇಶ್ವರ ದೇವಸ್ಥಾನದ ಐವತ್ತು ವರ್ಷ ತುಂಬಿದ ಸಂದರ್ಭದಲ್ಲಿ ಇದಕ್ಕೆ ಗೋಲ್ಡನ್ ಜೂಬ್ಲಿ ಅಂತ ಕರಿತೀವಿ, ಸುವರ್ಣ ಮಹೋತ್ಸವ ಅಂತ ಕೂಡ ಕರಿತೀವಿ. ನನಗೆ ಪ್ರಕಾಶ್ ಕೋಳಿವಾಡ್ ಶಾಸಕರು ಮತ್ತು ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಭಕ್ತರು ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದರು. ನಾನು ವಿಧಾನಸೌಧದ ಮುಂದೆ ಒಂದು ಕಾರ್ಯಕ್ರಮದಲ್ಲಿದ್ದೆ. ಆ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಕೋಳಿವಾಡ್ ಅವರು ಬರಲೇಬೇಕು ಸರ್ ಈ ಕಾರ್ಯಕ್ರಮಕ್ಕೆ, ಇದು 50 ವರ್ಷಗಳು ತುಂಬಿರ್ತಕ್ಕಂಥ ಕಾರ್ಯಕ್ರಮ, ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ, ಈ ಕಾರ್ಯಕ್ರಮದಲ್ಲಿ ನೀವು ತಪ್ಪದೇ ಹಾಜರಿರಬೇಕು ಅಂತೇಳಿ ಒತ್ತಾಯ ಮಾಡಿದರು.
ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಅಂತಕ್ಕಂಥ ಮಾತುಗಳನ್ನು ನಿಟ್ಟೂರಿನ ಈ ದೇವಸ್ಥಾನಕ್ಕೆ ಅನೇಕ ಭಕ್ತರಿದ್ದಾರೆ. ಈ ಊರಿನವರೇ ಅಲ್ಲ, ತಾಲೂಕಿನ ಅನೇಕ ಊರುಗಳು ಮತ್ತೆ ಬೇರೆ ಬೇರೆ ಜಿಲ್ಲೆಗಳ ಊರುಗಳಿಂದ ಕೂಡ ಭಕ್ತರಿದ್ದಾರೆ. ಇವೆಲ್ಲ ಇಲ್ಲಿ ಬಂದು ಜಾತ್ರೆಯಲ್ಲಿ ಭಾಗವಹಿಸಿ ದೇವರ ದರ್ಶನವನ್ನ ಪಡೆದು ಇವರು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿದ್ದೀರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬೀರ್ಲಿಂಗೇಶ್ವರ ದೇವಸ್ಥಾನ ಅಥವಾ ದೇವರು ಬರೀ ನಿಟ್ಟೂರು ಮಾತ್ರ ಸೀಮಿತ ಆಗಿಲ್ಲ. ನಾವು ಒಂದು ಮಾತನ್ನ ಹೇಳ್ತೇವೆ, ದೇವನೊಬ್ಬ ನಾಮ ಹಲವು ಅಂತ ಹೇಳ್ತೀವಿ. ದೇವನೊಬ್ಬ ನಾಮ ಹಲವು, ಒಂದೇ ದೇವರಿರೋದು. ಆ ದೇವರಲ್ಲಿ ನಾನು ಕೂಡ ನಂಬಿಕೆಯನ್ನ ಇಟ್ಕೊಂಡಿದ್ದೇನೆ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳ್ತಾರೆ. ಉಳ್ಳವರು ದೇವಸ್ಥಾನ ಮಾಡ್ತಾರೆ, ದೇವಸ್ಥಾನ ಮಾಡಿ ಅಲ್ಲಿ ಮೂರ್ತಿ ಇಟ್ಟು ಪೂಜೆ ಮಾಡ್ತಾರೆ. ನಾನು ಬಡವನಾಗಿರ್ತಕ್ಕಂಥವ್ರು ದೇವಸ್ಥಾನ ಮಾಡಕ್ಕಾಗಲ್ಲ. ಅದಕ್ಕೆ ದೇವರು ಎಲ್ಲೆಲ್ಲೂ ಇದ್ದಾನೆ. ದೇವರು ಒಂದೇ ಕಡೆ ಇರಲಿಲ್ಲ, ದೇವರು ಎಲ್ಲೆಲ್ಲೂ ಇದ್ದಾನೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ದೇವರು ನಿಮ್ಮಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ. ದೇವರು ನಿಮ್ಮಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ. ಅದರಿಂದ ನಮ್ಮ ಪ್ರತಿ ನಿತ್ಯದ ನಡವಳಿಕೆಗಳಿದ್ದಾವಲ್ಲ, ಇದನ್ನ ದೇವರು ನೋಡ್ತಾನೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ದೇವರು ನಮ್ಮಲ್ಲಿರುವಾಗ ನಾನು ಯೋಚನೆ ಮಾಡ್ತೀನಿ, ಏನ್ ಕೆಲಸ ಮಾಡ್ತೀನಿ, ಯಾರಿಗೆ ದ್ವೇಷ ಮಾಡ್ತೀನಿ, ಯಾರಿಗೆ ವಿರುದ್ಧ ಮಾಡ್ತೀನಿ, ಯಾರಿಗೆ ವೈರ ಮಾಡ್ತೀನಿ, ಇದೆಲ್ಲ ನೋಡಲ್ವಾ ದೇವರು? ನೋಡ್ತಾನಲ್ವಾ? ಅದರಿಂದ ನಾವು ಶುದ್ಧವಾದಂತ ನಡವಳಿಕೆಯನ್ನ ಮಾಡ್ಬೇಕಲ್ಲ, ಶುದ್ಧವಾದಂತ ನಡವಳಿಕೆಯಿಂದ ನಡ್ಕೋಬೇಕಾಗ್ತದೆ. ಅದಕ್ಕೆ ದೇವರು ಯಾವಾಗ ಒಲಿತಾನಪ್ಪ ಅಂತಂದ್ರೆ, ಶುದ್ಧವಾದಂತ ಭಕ್ತಿಯಿಂದ, ಮಾನವೀಯತೆಯಿಂದ ದೇವರನ್ನ ಪೂಜಿಸಿದಾಗ ಮಾತ್ರ ದೇವರು ನಮಗೆ ಒಲಿತಾನೆ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಯಾವಾಗಲೂ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡುವಾಗ ಬರೀ ನನ್ನೊಬ್ಬರು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡ್ರೆ ಒಳ್ಳೇದು ಮಾಡಲ್ಲ ದೇವರು. ಇದನ್ನ ಅರ್ಥ ಮಾಡ್ಕೋಬೇಕು. ದೇವರು ಒಳ್ಳೇದು ಮಾಡೋದು ಯಾವಾಗಪ್ಪ ಅಂತಂದ್ರೆ, ಬೇರೆಯವ್ರಿಗೂ ಒಳ್ಳೇದು ಮಾಡಿ
ನಮಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡಾಗ ಮಾತ್ರ ದೇವರು ಒಳ್ಳೇದು ಮಾಡ್ತಾರೆ ಹೊರತು ಅಲ್ಲೇ ಮಾಡಲ್ಲ ಅಲ್ವಾ? ಬರೀ ನನಗೆ, ನನ್ನ ಮಕ್ಕಳಿಗೆ, ನನ್ನ ತಂದೆ ತಾಯಿಗಳಿಗೆ ಅವ್ರಿಗೆ ಮಾತ್ರ ಒಳ್ಳೇದು ಮಾಡು, ಬೇರೆಯವ್ರಿಗೆ ಕೆಟ್ಟದ್ ಮಾಡುವಂತಂದ್ರೆ ದೇವರು ನಿಮಗೆ ಯಾವತ್ತೂ ಒಳ್ಳೇದು ಮಾಡಲ್ಲ. ಮೊದಲು ಬೇರೆಯವ್ರಿಗೆ ಒಳ್ಳೇದು ಮಾಡು, ಆಮೇಲೆ ನನಗೆ ಒಳ್ಳೇದು ಮಾಡು ಅಂತ ಕೇಳ್ತಾರೆ. ಆಮೇಲೆ ಸಮಾಜದಲ್ಲಿ ಇರ್ತಕ್ಕಂಥ ಬೇರೆಯವರನ್ನ ಪ್ರೀತಿಸ್ತಕ್ಕಂಥ ಗುಣವನ್ನ ಬೆಳೆಸ್ಕೋಬೇಕು. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನಂತ ಹೇಳ್ತದೆ ಅಂತಂದ್ರೆ, ಬೇರೆ ಧರ್ಮವನ್ನ ಸಹಿಷ್ಣುತೆಯಿಂದ ಕಾಣಬೇಕು. ಈಗ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ನಾವು ಮಾಡದ್ದಲ್ಲ, ಪಟ್ಟಭದ್ರ ಹಿತಾಸಕ್ತರು ಮಾಡದಂತದ್ದು ಇದು ವ್ಯವಸ್ಥೆ. ಮನುಷ್ಯ ಜಾತಿ ಎಲ್ಲ ಒಂದಿನೇ. ಯಾರು ಬಿಡಪ್ಪ, ಆಮೇಲೆ ಸಹಿಷ್ಣುತೆ ಇದೆಯಲ್ಲ, ಅದು ಬಹಳ ಮುಖ್ಯ. ನಮ್ಮ ಸಂವಿಧಾನದಲ್ಲೇ ಹೇಳಿದೆ, ಪರಧರ್ಮವನ್ನ ಸಹಿಷ್ಣುತೆಯಿಂದ ಕಾಣಬೇಕು. ನಮ್ಮ ಧರ್ಮದ ಬಗ್ಗೆ ಗೌರವ ಇರಬೇಕು, ಪ್ರೀತಿ ಇರಬೇಕು. ಅಷ್ಟೇ ಪ್ರೀತಿಯಿಂದ ಇನ್ನೊಂದು ಧರ್ಮವನ್ನು ಕೂಡ ಗೌರವಿಸ್ತಕ್ಕಂಥ ಮನೋಭಾವವನ್ನ ಬೆಳೆಸ್ಕೊಳ್ತಕ್ಕಂಥದ್ದೇ ದೇವರು ಬಯಸ್ತಕ್ಕಂಥದ್ದು. ಅದರಿಂದ ಇದನ್ನ ತಿಳ್ಕೋಬೇಕಾಗ್ತದೆ. ಅನೇಕ ಧರ್ಮಗಳಿದಾವಲ್ಲ ನಮ್ಮ ದೇಶದಲ್ಲಿ. ಹಿಂದೂ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ, ಜೈನ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಜೈನ ಧರ್ಮ ಇದೆ. ಈ ಎಲ್ಲ ಧರ್ಮಗಳು ಕೂಡ ಬೇರೆಯವರನ್ನ ಪ್ರೀತಿಸುವಂತ ಹೇಳ್ತೇವೆ ಹೊರತು ದ್ವೇಷ ಮಾಡುವಂತ ಯಾವತ್ತೂ ಹೇಳಲ್ಲ. ಬೇರೆಯವರನ್ನ ಪ್ರೀತಿಸಿ ಅಂತ ಹೇಳ್ತೇವೆ ಹೊರತು ಬೇರೆಯವರನ್ನ ದ್ವೇಷ ಮಾಡಿ, ವೈರ ಮಾಡಿ ಅಂತ ಹೇಳಲ್ಲ. ಅದಕ್ಕೋಸ್ಕರ ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆಗೆ ಹೊಂದಾಣಿಕೆ ಆಗ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅನ್ನ, ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥದ್ದು. ಇದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಮೂರ್ತಿ ಪೂಜೆ ನಂಬಿಕೆ, ನಿಮ್ಮ ನಂಬಿಕೆಗಳಿಗೆ ನಾನು ಅಡ್ಡ ಬರಲ್ಲ, ಮತ್ತೆ ಬರಬಾರದು ಕೂಡ. ಅವರ ನಂಬಿಕೆಗೆ ಅನುಗುಣವಾಗಿ ದೇವರನ್ನ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆದ್ರೆ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನ ಮಾಡಬೇಕು. ಆಗ ಮಾತ್ರ ದೇವರನ್ನ ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಸವಣ್ಣವರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ ಅಂತ ಯಾಕೆ ಹೇಳಿದ್ರು? ಅಂದ್ರೆ ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಬೇಕು. ಕೆಲವರು ಮಾತ್ರ ಕಾಯಕ ಮಾಡಿದ್ರೆ ಸಾಲದು. ಪ್ರತಿಯೊಬ್ಬರು ಕೂಡ ಅಭಿವೃದ್ಧಿ, ಆ ಉತ್ಪಾದನೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಬಂದದನ್ನ ಸಮವಾಗಿ ಹಂಚಿಕಬೇಕು. ಅದಕ್ಕೆ ಬಸವಣ್ಣವರು
ಎರಡು ತತ್ವಗಳನ್ನ ಹೇಳಿದ್ದಾರೆ. ಒಂದು ಕಾಯಕ, ಇನ್ನೊಂದು ದಾಸೋಹ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತೀವಿ ಕಾಯಕಕ್ಕೆ ಅಂತ ಹೇಳಿದ್ರೆ, ಏನ್ ಸುಮ್ಮನೆ ಏನಂತ ಹೇಳ್ತೀವಿ? ಅಲ್ಲ, ಪ್ರೊಡಕ್ಷನ್ ಅಂತ ಕರಿತೀವಿ. ಪ್ರೊಡಕ್ಷನ್. ಕಾಯಕ ಅಂತಂದ್ರೆ ಪ್ರೊಡಕ್ಷನ್ ಇಂಗ್ಲಿಷ್ ನಲ್ಲಿ, ಉತ್ಪಾದನೆ. ದಾಸೋಹ ಅಂದ್ರೆ ಡಿಸ್ಟ್ರಿಬ್ಯೂಷನ್, ವಿತರಣೆ. ಕಾಯಕ ಅಂತಂದ್ರೆ ಪ್ರೊಡಕ್ಷನ್, ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್. ಅಂದ್ರೆ ಕೂತ್ಕೊಂಡು ಯಾರು ತಿನ್ನಬಾರದು, ಅದರ ಅರ್ಥ. ಕೂತ್ಕೊಂಡು ಯಾರು ತಿನ್ನಬಾರದು, ಎಲ್ಲರೂ ಪ್ರೊಡ್ಯೂಸ್ ಮಾಡಬೇಕು, ಬಂದದನ್ನು ಎಲ್ಲರೂ ಸಮಾನವಾಗಿ ಹಂಚ್ಕೋಬೇಕು, ಸರ್ವರಿಗೂ ಸಮಪಾಲು ಅಂತ ಹೇಳ್ತಕ್ಕಂಥದ್ದೇ ಇದೇ ಅರ್ಥ. ಸರ್ವರಿಗೂ ಸಮಪಾಲು ಅಂತ ಹೇಳ್ತಕ್ಕಂಥದ್ದೇ ಇದು ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಆದ್ರಿಂದ ದೇಶದಲ್ಲಿ ನಾವು ಉತ್ಪಾದನೆ ಮಾಡೋದನ್ನ ಇನ್ನೊಬ್ರು ಯಾರೋ ಅನುಭವಿಸಬಾರದು. ಅನುಭವಿಸುವಾಗ ಉತ್ಪಾದನೆಯನ್ನು ಕೂಡ ಮಾಡಿರ್ಬೇಕು. ಇದು ನಾವು ಪ್ರತಿಯೊಬ್ರು ಕೂಡ ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಬಸವಣ್ಣನವರು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿದ್ದು. ವರ್ಗರಹಿತವಾದಂತ, ಜಾತಿ ರಹಿತವಾದಂತ ಸಮಾಜ ನಿರ್ಮಾಣ ಆಗಬೇಕು. ಅದಕ್ಕೆ ಕುವೆಂಪು ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಣುಗಳ ಸೆಳೆಯುವ ತೋಟ. ಗೊತ್ತಾಯ್ತಿರಪ್ಪ? ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಣುಗಳ ಸೆಳೆಯುವ ನೋಟ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರು ಉದ್ಯಾನ. ಇದು ಸಮಾಜದಲ್ಲಿ ಆಗಬೇಕು. ನಮ್ಮ ಸರ್ಕಾರನೂ ಕೂಡ ಬಯಸಿರೋದು ಇದನ್ನೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಯಸಿರ್ತಕ್ಕಂಥ ಸಮಾಜ, ಮಹಾತ್ಮ ಗಾಂಧೀಜಿಯವರು ಬಯಸಿರ್ತಕ್ಕಂಥ ಸಮಾಜ, ಬುದ್ಧ ಬಯಸಿದಂತ ಸಮಾಜ, ಬಸವಣ್ಣ ಬಯಸಿದಂತ ಸಮಾಜ. ನಾವು ಅದಕ್ಕೋಸ್ಕರನೇ ಬುದ್ಧ, ಬಸವ, ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ಕುವೆಂಪು ಹೇಳದಂತ ರೀತಿಯಲ್ಲಿ ತರೀತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸರ್ವರನ್ನೂ ಒಳಗೊಂಡ. ಈ ಊರಿನಲ್ಲಿ ಕೇಳಿದೆ ನನಗೆ, ಕುರುಬರು ಇರೋದೇ 3 ಮನೆಗಳು ಅಂತ, ಬಾಕಿಯವರೆಲ್ಲ ಬೇರೆ ಜನಾಂಗದವರು ಇದ್ದಾರೆ. ಇಂಥ ಊರಿನಲ್ಲಿ 13 ಮನೆಗಳಿರೋ ಕಡೆ ಇಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ಇದೆಯಲ್ಲ, ಇದು ಅವ್ರ ಸಹಾಯನೂ ಬೇಕು, ಬೇರೆ ಜನಾಂಗದವರ ಸಹಾಯನೂ ಬೇಕು. ಅಲ್ಲದೆ 13 ಮನೆ ಇಟ್ಕೊಂಡು 50ನೇ ವರ್ಷ ಆಚರಣೆ ಮಾಡಕ್ಕಾಗಿದ್ದ ಬೀರಲಿಂಗೇಶ್ವರ ದೇವಸ್ಥಾನ ಏನ್ರಿ? ನೀವು ಬೇರೆ ಜನಾಂಗದವರಲ್ವಾ? ಇದೇ ಊರವರಲ್ಲ ನೀವು, ಬೇರೆ ಜನಾಂಗದವರು ನೀವು, ಕುರುಬರಲ್ಲ. ನೋಡಿ, ನೀವೆಲ್ಲ ಬಂದು ಭಾಗವಹಿಸಿ ಬಹಳ ಸಂತೋಷ. ಕೂತ್ಕೊಳ್ಳಿ. ಇದು ಸಾಮರಸ್ಯ ಇರಬೇಕು ಸಮಾಜದಲ್ಲಿ. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಮೂಲಭೂತ ತತ್ವಗಳು ಏನಪ್ಪಾ ಅಂತಂದ್ರೆ, ಸ್ವಾತಂತ್ರ್ಯ, ಸಮಾನತೆ,
ಭ್ರಾತೃತ್ವ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇವು ಮೂರು ಪಿಲ್ಲರ್ಸ್ಗಳು ಸಂವಿಧಾನಕ್ಕೆ. ಮೂರು ವಿಚಾರಗಳಿದಾವಲ್ಲ, ಅಂಶಗಳು ಇದಾವಲ್ಲ, ದೇ ಆರ್ ಪಿಲ್ಲರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸ್ವಾತಂತ್ರ್ಯ ಇರಬೇಕು ಪ್ರತಿಯೊಬ್ಬರಿಗೂ ಕೂಡ, ಮತ್ತೆ ಸಮಾನತೆಯ ಸಮಾಜ ಇರಬೇಕು, ಪರಸ್ಪರ ಅಣ್ಣ ತಮ್ಮಿನಂತೆ ಇರಬೇಕು. ಇದು ನಮ್ಮ ಸಂವಿಧಾನದ ಆಶಯಗಳು. ನೀವು ದೇವ್ರ ಪೂಜೆ ಮಾಡಿ, ಆದ್ರೆ ಮೂಢನಂಬಿಕೆಗಳನ್ನ ಇಟ್ಕೊಳ್ಳಕ್ ಹೋಗಬೇಡಿ. ಬಸವಣ್ಣ ಏನ್ ಹೇಳ್ದ 12ನೇ ಶತಮಾನದಲ್ಲಿ, ಏನೇನ ಹೇಳ್ದ? ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದ್ರು. ನಾನು ಹಿಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟುಬಿಟ್ಟಿದ್ದೆ, ಈ ಜನ್ಮದಲ್ಲಿ ಮಾಡಬಾರ್ದು ಪಾಪದ ಕೆಲಸ ಎಲ್ಲ ಮಾಡ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಇಲ್ಲಿ ಮನುಷ್ಯನಾಗಿ ಹುಟ್ಟುಬಿಟ್ಟಿದ್ದೀನಿ. ಆ ಹಿಂದಿನ ಜನ್ಮದಲ್ಲಿ ಮಾಡಿದಂತ ಪಾಪದ ಕೆಲಸ ಈ ಜನ್ಮದಲ್ಲಿ ಹಿಂಗಾಗ್ಲಿಕ್ಕೆ ಸಾಧ್ಯ. ಇದು ಯಾಕಪ್ಪ? ವಿದ್ಯೆ ಇಲ್ಲ, ಇದು ಯಾಕೆ ಹಣ ಇಲ್ಲ, ಇದು ಯಾಕೆ ಶ್ರೀಮತಿಗೆ ಇಲ್ಲ, ಇದು ಯಾಕೆ ಸೂರಿಲ್ಲ ಅಂತಂದ್ರೆ ನನ್ನ ಹಣೆಯಲ್ಲಿ ಬಂದಿಲ್ಲ ಸ್ವಾಮಿ. ಯಾವ ದೇವರು ಮರೆಯಕ್ಕೆ ಹೇಳಿ? ಬೀಲಿಂಗೇಶ್ವರ ಬರೀತಾನ, ಬ್ರಹ್ಮ ಬರೀತಾನ, ಬ್ರಹ್ಮ ಬರೀತಾನ, ಯಾವ ದೇವರು ಬರೆಯಲ್ಲ. ನಾವು ನಂಬ್ಕೊಂಡು ಹುಟ್ಟಾಕ್ಬಿಟ್ಟು ಗಟ್ಟಿ ಮಾಡ್ಬಿಟ್ಟಿದ್ದಾರೆ. ಇದನ್ನೇ ನಂಬ್ಕೊಂಡಿರ್ಬೇಕು ನೀವು, ಇದನ್ನೇ ನಂಬ್ಕೊಂಡಿರ್ಬೇಕು. ಇದರಿಂದ ಹೊರಗಡೆ ಬರಲೇಬಾರದು, ವೈಚಾರಿಕತೆ ಬೆಳೆಯಲೇಬಾರದು, ವೈಜ್ಞಾನಿಕತೆ ಬೆಳೆಯಲೇಬಾರದು. ಏನಪ್ಪ ಪ್ರಕಾಶ, ಗೊತ್ತಾಯ್ತಾ? ಇದು ಶಾಸ್ತ್ರ, ವೈಚಾರಿಕತೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ದೇಶದ ಸ್ವಾತಂತ್ರ್ಯ ನಿಂತಿರೋದು ಯಾವ್ದ್ರ ಮೇಲೆ ಅಂತಂದ್ರೆ, ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯದ ತಳಹದಿಯ ಮೇಲೆ ನಿಂತಿರೋದು. ಸಾಮಾಜಿಕ ಸ್ವಾತಂತ್ರ್ಯ ಇಲ್ಲದೆ ಹೋದ್ರೆ, ಆರ್ಥಿಕ ಸ್ವಾತಂತ್ರ್ಯ ಇಲ್ಲದೆ ಹೋದ್ರೆ, ಆರ್ಥಿಕ ಸ್ವಾತಂತ್ರ್ಯ ಇಲ್ಲದೆ ಹೋದ್ರೆ ಪ್ರತಿಯೊಬ್ಬರಿಗೂ ಕೂಡ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಲ್ಲ. ಗೊತ್ತಾಯ್ತಿದ್ರೆ? ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸ್ವಾತಂತ್ರ್ಯ ಇರಬೇಕು, ಸಾಮಾಜಿಕ ಸ್ವಾತಂತ್ರ್ಯ ಇರಲೇಬೇಕು. ಅದಕ್ಕೆ ನಾವು ಅನೇಕ ಭಾಗ್ಯಗಳ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ, ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡುತ್ತೇವೆ. ಕಾರಣ ಯಾಕಪ್ಪ ಅಂತಂದ್ರೆ, ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ಬರಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು, ನಾನು ಹೇಳಿರೋದಲ್ಲ. ದೇಶಕ್ಕೆ ಸಂವಿಧಾನ ಕೊಟ್ಟರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ವಿಚಾರ. ಅದರಿಂದ ನೀವು ಎಲ್ಲರೂ ಕೂಡ ಬೀರಲಿಂಗೇಶ್ವರನ ಭಕ್ತಿಗೆ ಒಳಗಾಗಬೇಕು ಅಂದ್ರೆ, ದೇವರು ಒಲಿಬೇಕು ಅಂತಂದ್ರೆ, ನೀವೆಲ್ಲರೂ ಕೂಡ ಮಾನವ ಸಮಾಜವನ್ನ ನಿರ್ಮಾಣ ಮಾಡತಕ್ಕಂಥದ್ರಲ್ಲಿ ಪಾಲ್ದಾರರಾಗಬೇಕು. ಮಾನವೀಯತೆ ಬಹಳ ಮುಖ್ಯ. ಖಾದ್ರಿ ಮುಸ್ಲಿಂ ಆದ್ರೆ ಅವ್ರ ಧರ್ಮ ಇಸ್ಲಾಂ ಧರ್ಮ. ಇಸ್ಲಾಂ ಧರ್ಮ ಏನು ಹೇಳಲ್ಲ, ಫೀಸು ಅಂತ ಹೇಳುತ್ತೆ. ನಾನು ಹಿಂದೂ ಧರ್ಮ ಏನ್ ಹೇಳ್ತಾನೆ? ಫೀಸು ಅಂತ ಹೇಳ್ತೇನೆ. ಕ್ರಿಶ್ಚಿಯನ್ ಧರ್ಮ ಏನ್ ಹೇಳ್ತಾನೆ? ಫೀಸು ಅಂತ ಹೇಳ್ತೇನೆ, ದ್ವೇಷ ಮಾಡುವಂತ ಹೇಳ್ತದೆ. ಅದರಿಂದ ನಾವೆಲ್ಲರೂ ಕೂಡ ಮಾನವೀಯತೆಯಿಂದ ನಡ್ಕೊಂಡಾಗ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಬೀರಲಿಂಗೇಶ್ವರನಿಗೆ
ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಅಂತಂದ್ರೆ, ನಿಮ್ಗೆ ಒಳ್ಳೇದಾಗಬೇಕು ಅಂತಂದ್ರೆ, ನಿಮ್ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅಂತಂದ್ರೆ ನಾವು ನೆರೆಹೊರೆಯವರನ್ನ ಪ್ರೀತಿಸಬೇಕು. ನಮ್ಮ ವಿರೋಧಿಗಳಾದ್ರೂ ಕೂಡ ಪ್ರೀತಿಸಬೇಕು. ಅದನ್ನ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ. ಈಗ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ರು, ಇವನಾರವ 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 ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮಗನ ಮಗನೇ ಎಂದೆನಿಸಯ್ಯ ಕೂಡಲ ಸಂಗಮ ದೇವ. ಈಗ ಕನಕದಾಸರ ಎಂತದ್ದು ಆರ್ಕ್ಷ ಉದ್ಘಾಟನೆ ಮಾಡಿದ್ರು. ಕನಕದಾಸ ಏನ್ ಹೇಳ್ತಾರೆ, ಕುಲ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ ಹೇಳಿ 15ನೇ ಶತಮಾನದ ಕೊನೆಯಲ್ಲಿ ಹೇಳೋದು ಅಲ್ವಾ? ಎರಡೂ ಒಂದೇ, ಬಸವಣ್ಣ ಹೇಳೋದು ಒಂದೇ, ನಿಮ್ಮ ಸರ್ವಜ್ಞ ಏನ್ ಹೇಳ್ತಾನೆ, ಆ ಜಾತಿ ಈ ಜಾತಿ ಅಂತ ಹೊಡೆದಾಡ್ಬಿಡಿಯಪ್ಪ, ಎಲ್ಲ ಹೋಗಿ ನಾವು ಯಾರು ಹೇಳೋದು, ಈ ಕ್ಷೇತ್ರದ ಸರ್ವಜ್ಞ ಅವ್ರು ಹೇಳೋದು. ಅದರಿಂದ ನಮ್ಮ ಜಾತಿ ವ್ಯವಸ್ಥೆ ಇನ್ನೂ ನಮ್ಮವ ನಮ್ಮವ ಅಂತ ಆಗಿಲ್ಲ. ಆಗಿದೆಯಾ? 850 ವರ್ಷಗಳ ಹಿಂದೆ ಬಸವಣ್ಣವ್ರು ಹೇಳುದು, 850 ವರ್ಷಗಳ ಹಿಂದೆ ಬಸವಣ್ಣವ್ರು ಹೇಳುದು, ಇವ ನಮ್ಮವ ಇವ ನಮ್ಮವ. ವಿದ್ಯಾವಂತರೇ, ಅದು ಡಾಕ್ಟರೇಟ್ ಓದಿರೋರು, ಡಾಕ್ಟರ್ಗಳಾಗಿರೋರು, ಇಂಜಿನಿಯರ್ಗಳಾಗಿರೋರು, ಪ್ರೊಫೆಸರ್ಗಳಾಗಿರೋರು ಅವರೇ ಜಾತಿ ಮಾಡ್ತಾರೆ. ಇವ ನಾರವ ಅಂತ ಮಾಡ್ತಾರ ಹೊತ್ತು ಇವ ನಮ್ಮವ ಅಂತ ದೇವರು ನಂಬ್ಕತಾರ? ದೇವರು ನಿಮಗೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಂಬ್ಕತಾರ? ದೇವ್ರು ಯಾವಾಗ ನಂಬ್ಕತಾನೆ ಅಂತಂದ್ರೆ, ನನ್ನಂತೆ ಅವನು ಇನ್ನೊಬ್ಬರಿಗೆ ಕೇಡು ಬಯಸಲ್ಲ. ಧರ್ಮ ಅಂದ್ರೇನು? ವೇ ಆಫ್ ಲೈಫ್. ಅದಕ್ಕೆ ಬಸವಣ್ಣವ್ರು ಏನ್ ಹೇಳಿದ್ದಾರೆ ಧರ್ಮದ ಬಗ್ಗೆ? ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಯಾವುದಯ್ಯ, ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಯಾವುದಯ್ಯ. ಯಾರು ಹೇಳೋದು ಇದನ್ನ? ಬಸವಣ್ಣವ್ರು ಹೇಳೋದು. ಅದರಿಂದ ದಯೆ ಇರಬೇಕು, ಇನ್ನೊಬ್ಬರ ಮೇಲೆ ದಯೆ ಇರಬೇಕು, ಕರುಣೆ ಇರಬೇಕು. ಅದಕ್ಕೋಸ್ಕರನೇ ಸಾಂಸ್ಕೃತಿಕ ನಾಯಕ ಅಂತ ಮಾಡತ್ತು. ಬಸವಣ್ಣವರು ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ಹಾಕಿಸಿದವ್ರು ಯಾರು? ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದವ್ರು ಯಾರು? ಯಡಿಯೂರಪ್ಪ ಮಾಡಲಿಲ್ಲ, ನಿಜಲಿಂಗಪ್ಪ ಮಾಡಲಿಲ್ಲ, ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ. ಬಸವರಾಜ ಬೊಮ್ಮಾಯಿ ಮಾಡಿದ್ರ? ನಾನು ಯಾಕೆ ಮಾಡಿದೆ ಅಂತಂದ್ರೆ, ನಾನು ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಂಬಿಕೆ ಇಟ್ಕೊಂಡಿರೋನು. ಬಸವಣ್ಣವರ ಅನುಯಾಯಿ ನಾನು. ಅದಕ್ಕೆ ನಾನು ಪ್ರಮಾಣ ವಚನ ತಗೊಂಡಲ್ಲ 2013 ಮೇ 13ನೇ ತಾರೀಕು ಬಸವ ಜಯಂತಿ. ಬಸವ ಜಯಂತಿ ದಿನನೇ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ನನಗೆ ಬಸವ ದಾರಿನಲ್ಲಿ ನಡೆಸ್ತಕ್ಕಂಥ ಶಕ್ತಿ ಕೊಡಪ್ಪ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದೆ. ಅದರಿಂದ ನೀವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ
ಪರಿಪಾಠವನ್ನ ಮಾಡ್ಕೊಳ್ಳಿ ಮನುಷ್ಯರಾಗಿ. ಎರೆ ಎಣ್ಣೆ ಅಂತದ್ದು ಶ್ರೀಮಂತಿಗೆ ಅವೆಲ್ಲ ಬಹಳ ಮುಖ್ಯ ಅಲ್ಲ. ಶ್ರೀಮಂತಿಗೆ ಬರ್ತದೆ ಹೋಗ್ತದೆ. ಹಿಂದೆ ಶ್ರೀಮಂತರ ರಾಜರುಗಳಾಗಿದ್ದವರು ರಾಜರುಗಳ ಏನೇ ಕುಬೇರ ರಾಜರುಗಳ ಎಲ್ಲ ಈಗ ರಾಜರುಗಳ ಪ್ರಜಾರಾಜ್ಯ, ನಿಮ್ಮದೇ ರಾಜ್ಯ, ನಿಮ್ಮದೇ ಸರ್ಕಾರ. ನಿಮಗೆ ಶಕ್ತಿ ಕೊಡದೆ ನಮ್ಮ ಸರ್ಕಾರದ ಕರ್ತವ್ಯ. ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಅದರಿಂದ ದೇವರನ್ನ ಪ್ರಾರ್ಥನೆ ಮಾಡುವಾಗ, ಪೂಜೆ ಮಾಡುವಾಗ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು. ಮತ್ತೆ ಪರರಿಗೆ ಒಳ್ಳೇದು ಮಾಡಿ ನಮಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊಂಡಾಗ ಮಾತ್ರ ದೇವರು ಒಳ್ಳೇದು ಮಾಡ್ತಾರೆ. ಬೀರಲಿಂಗೇಶ್ವರ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಇನ್ನೂ ನಾಲ್ಕಾಯ್ತದ್ದು ನೀವೆಲ್ಲರೂ ಬಹಳ ಬಂದಿದ್ದೀರಿ. ನಿಮ್ಗೆಲ್ಲ ಬೀರಲಿಂಗೇಶ್ವರ ಒಳ್ಳೇದು ಮಾಡ್ಲಿ, ನಮ್ಮ ಸರ್ಕಾರಕ್ಕೆ ಒಳ್ಳೇದು ಮಾಡ್ಲಿ. ಈ ಸಾರಿ ಒಳ್ಳೆ ಮಳೆ ಬೆಳೆ ಆಗಲಿ. ಯಾಕಂದ್ರೆ ಮುನ್ಸೂಚನೆ ಇದೆಯಲ್ಲ, ಮಳೆ ಮುನ್ಸೂಚನೆ ಇದೆಯಲ್ಲ, ಏನಂತ ಹೇಳಿದೆ ಅಂತಂದ್ರೆ ಈ ವರ್ಷ 5% ಮಳೆ ಕಡಿಮೆ ಆಗ್ತದೆ, 5% ಮಳೆ ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ. ಆಗಸ್ಟ್ ಇಂದ ಒಳ್ಳೆ ಮಳೆ ಬರ್ತದೆ, ಆದ್ರೆ ಸೆಪ್ಟೆಂಬರ್ ಒಳ್ಳೆ ಮಳೆ ಬರ್ತದೆ. ಅದಕ್ಕೋಸ್ಕರನೇ ಮೊನ್ನೆ ನಾನು ಮೀಟಿಂಗ್ ಮಾಡಿ ಎಲ್ಲೂ ಕೂಡ ಕುಡಿಯೋ ನೀರಿಗೆ ತೊಂದರೆ ಆಗಬಾರದು ಅಂತ ಹೇಳಿದ್ದೀನಿ. ಎಷ್ಟೇ ದುಡ್ಡು ಖರ್ಚಾದ್ರೂ ಕೊಡ್ತೀನಿ ಅಂತ ಹೇಳಿ ಕುಡಿಯೋ ನೀರಿಗೆ. ನಮ್ಮ ರುದ್ರಪ್ಪ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಇದು ಕುಡಿ ಅಂತ ಹೇಳ್ಬಿಡುತ್ತೆ. ತೊಂದರೆ ಇಲ್ಲ ಅಂತ ಹೇಳ್ತೀವಿ. ನಮಗೆ ಗ್ರಾಂಟಿ ನೀರಿಗೆ ಅಳವಡಿಸಿ ಅಂತ ಹೇಳ್ಬಿಡ್ತಾರೆ. ಮಾಡಿಸ್ಬೇಡ, ರೆಡಿಯಪ್ಪ. ರಿಂಗ್ ರೋಡ್ 30% ಮಾತ್ರ ಉಳಿದಿದೆ ಅಂತ ಹೇಳ್ತಾರೆ, ಅದು ಮಾಡಿಸ್ಬೇಡ. ರಾಣಿಬೆನ್ನೂರಿಗೆ ಅನೇಕ ಸಾರಿ ಬಂದಿದೆ. ಈಗೆಲ್ಲ ಮುಖ್ಯಮಂತ್ರಿ ಆಗೋದ್ರಿಂದ ಮುಂಚಿತವಾಗಿ ಬಹಳ ಸಾರಿ ಬಂದಿದೆ. ಇದ್ರಲ್ಲ ಶಾಸಕರಾಗಿ ಆ ಸಾರಿ ಬಂದಿದೆ. ಆಮೇಲೆ ನಿಮ್ಮ ಫಾದರ್ 72ರಿಂದ MLA ಅಲ್ಲ, ನಾನು 83ರಿಂದ ಶಾಸಕನಾಗಬೇಕು. ನನಗಿಂತ ಮೊದಲೇ ತಂದೆ ಶಾಸಕರಾಗಿದ್ರು. ಅವ್ರು ನನಗಿಂತ ಸೀನಿಯರು. ಆದ್ರೆ ನಾನು 2 ಸಾರಿ ಮುಖ್ಯಮಂತ್ರಿ ಅದೇ ಪಾಪ ಅವರು ಸ್ಪೀಕರ್ ಮಾಡಿದ್ದೆ. ಸ್ಪೀಕರ್ ಒಳ್ಳೆ ಕೆಲಸ ಮಾಡಿದ್ರು, ಒಳ್ಳೆ ಮನುಷ್ಯ. ಅವ್ರ ಮಗನೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ರಾಣಿಬೆನ್ನೂರು ಪಕ್ಕ ಒಂದು ಕೊಡಿಕೆರೆ ಅಂತ ಇದೆ, ಅದನ್ನು ಅಭಿವೃದ್ಧಿ ಮಾಡಿಸ್ಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ದುಡ್ಡು ಕೂಡ ಕೊಡಿಸಿದ್ದಾರೆ. ಅದ್ರ ಶಂಕುಸ್ಥಾಪನೆಯೂ ಕೂಡ ಮಾಡಿದ್ದಾರೆ. ಬೇಗ ಅಭಿವೃದ್ಧಿ ಕೆಲಸಗಳ ಮುಗಿಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಪ್ರಕಾಶಕ್ಕೂ ಒಳ್ಳೇದು ಮಾಡಲಿ. ಈ ಊರಿನಲ್ಲಿ ಸಮುದಾಯ ಭವನ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸಮುದಾಯ ಭವನಕ್ಕೆ ದುಡ್ಡು ಕೊಡೋಣ. ಇಷ್ಟೊಂದು ಜನ ಭಕ್ತರಿದ್ದೀರಿ, ನೀವೇ ಕಟ್ಟಿಸ್ತಾರಾಗಲ್ವಾ? ಆಗಲ್ವಾ? ನಿಮ್ಗೆಲ್ಲ ಬೀರಲಿಂಗೇಶ್ವರ ಒಳ್ಳೇದು ಮಾಡ್ಲಿ, ನಮ್ ಸರ್ಕಾರಕ್ಕೆ ಒಳ್ಳೇದು ಮಾಡ್ಲಿ, ರಾಜ್ಯಕ್ಕೆ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಂಡು
ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಗೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.